ಕಲಿಯುಗದ ಕುಬೇರನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನ ಮಾತೆ ಎಲ್ಲಿ ಮಾಣಿಕ್ಯವಿದ್ದಂತೆ. ಸಾವಿರ ಹಳ್ಳಿ ಸರದಾರ MLA ಮಾಡಿದ್ದೆ ಮಾಟ, ಆಡಿದ್ದೆ ಆಟ ಅಂತದ್ರಲ್ಲಿ ಎದುರು ಹಾಕಿಕೊಳ್ಳುತ್ತಾನಲ್ಲ ಆ ಮೈಲಾರಿ. ಮಗನೇ ಮೈಲಾರಿ, ಮುಂದೆ ನಿನಗೆ ನನ್ನ ರಾಜಕೀಯದ ಆಟದಲ್ಲಿ ಪಾಠವನ್ನು ಕಲಿಸದಿದ್ದರೆ ನನ್ನ ಹೆಸರು ಸಾವಿರ ಹಳ್ಳಿ ಸರದಾರ MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಗೌರ ನಿಮ್ಮನ್ನ ಎದ್ರ ಯಾರು ಹಾಕೋತಾರೆ ಒಂದ್ ಎಡೆ ಎದ್ರ ಹಾಕೊಂಡ್ರ ತಿಳ್ಕೊ ಶಟದ ಹಾಕಾರ. ಪ್ರಜಂತಿ ಅದೇನು ಹೇಳ್ತೀವೋ ನೇರವಾಗಿ ಹೇಳು. ಅದರಿ ಗೌರ ಮನೆ PID ಕಂಪ್ನಿಂದ್ರ ಹೊಲ ಕೇಳಕ್ ಬಂದ್ರಿ, ಎಲ್ಲಾರು ಹೊಲ ಕೊಡಕ್ ಒಪ್ಕೊಂಡ್ರಿ. ಇಬ್ರು ಅಂದ್ರೆ ಇಬ್ರು ಒಟ್ಟ ಹೊಲ ಕೊಡಕ್ ಒಪ್ಕೊಳಗಲ್ಲ ನೋಡ್ರಿ. ಯಾರು ಅಂತ ಬಾಯಿ ಬಿಟ್ಟು ಹೇಳು ಪ್ರಜಂತಿ. ಆ ಸೊಕ್ಕಿನ ಸುಳೆ ಮಕ್ಕಳಿಗೆ ನಾನು ಹೇಳ್ತೇನೆ ಅಂತ ಹೇಳ್ಬೇಕಿತ್ತು ತಾನೆ. ಹೇಳಿನ್ರಿ ಗೌಡ್ರ, ಆದ್ರ ಕಿಮ್ಮತ್ತ ಕೊಡಲ್ಲಾಗ್ಯಾರಿ ನನಗ. ನಾಯಿಗಂತ ನಾಯಿಗೆ ಕಿಮ್ಮತ್ ಕೊಡಲ್ಲ, ನಿಮಗೆ ಎಲ್ಲಿ ನೀವು ಕಿಮ್ಮತ್ ಕೊಡ್ಬೇಕು? ಯಾಕೆ ಹೊಟ್ಟಿಗೆ ಏನ್ ತಿಂತೀವೋ ಮಂಗ್ಯ ಆಡಿಸಿ ಮಗನ? ಆ ಗೌಡನ್ ಕೈ ಅಂತ ತಿನ್ ಕೇಳ್ತಾರ್ರಿ. ಹಂಗೆಲ್ಲ ಬೈದು ಕಳ್ಸಾಕತ್ತಾರ್ರಿ ಅವ್ರು. ಯಾಕ್ಲೇ ಪ್ರಜಂತಿ ಮೈಯಾಗ ಸೊಕ್ಕಣ ಮಗನ? ಅಲ್ರಿ ಗೌಡ್ರ, ಹಂಗ ಬೈದು ಕಳ್ಸ್ಯಾರಿ ಅಂತ ಹೇಳಿದಾರಿ ನಿಮಗ. ಏನು ನನಗೆ ಅಷ್ಟು ಸೊಕ್ಕಿನಿಂದ ಮಾತನಾಡಿದ್ರ ಬಡಪಾಯಿ ನನ್ನ ಮಕ್ಕಳು ತಾನೆ ಬೋಳ ಮಕ್ಕಳನ್ನು. ಅಲ್ರಿ ಗೌಡ್ರ, ನಾನು ಮನಿ ಕಾಯಕಂತ ನಿಂತೇನ್ರಿ. ಗೌಡ್ರಿ, ನೀವು ಅಪ್ಪನ ಕೊಟ್ಟರೆ ಸಾಕು, ಈ ಬಡಪಾಯಿ ನನ್ನ ಮಗನನ್ನು ಇಲ್ಲೇ ಕತ್ತರಿಸಿ ಕೊಚ್ಚ ಆಗುತ್ತಾನೆ. ಬೇಗ ಹೇಳಿ ಗೌಡ್ರೆ. ಬೇಡ ಕಾಳಿಂಗ ಬೇಡ, ಸ್ವಲ್ಪ ತಾಳು, ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಮಹಾದೇವ, ಯಾಕೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಂತೆ? ಭೂಮಿಯ ಮೇಲೆ ಬದುಕುವ ಆಸೆ ನಿನಗಿದ್ದರೆ ಸುಮ್ಮನೆ ಹೊಲ ಕೊಡುವುದಕ್ಕೆ ಒಪ್ಪಿಕೋ, ಇಲ್ಲದಿದ್ದರೆ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಮಗನೇ. ಎಚ್ಚರ. ಗೌಡ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನನ್ನ ಆಸ್ತಿಯನ್ನು ಬಿಟ್ಟು ಕೊಡುವುದಿಲ್ಲ. ಗೌಡ್ರ ಕೇಳಿದ್ರಿ ಇವನ್ ಮಾತ?
ಆ ಮೈಲಾರಿ ಮಾತು ಕೇಳ್ಕಿಸ್ ನಮಗ್ ಬೆಲೆನ ಕೊಡಲಾಗ ನೋಡ್ರಿ ಇವ. ಲೇ ಮಾದೇವ, ಈ ಎಮ್ಮೆಲೆ ಎದುರು ಹಾಕಿಕೊಳ್ಳುವಷ್ಟು ಸಕ್ಕು ಬಂದಿತಾ ನಿನಗೆ? ಆಗೇನುದ್ದು ಹೊಲವನ್ನು ಇಟ್ಟುಕೊಂಡು ಯಾಕೆ ಜೀವನ ಪೂರ್ತಿ ಕೊರಗಿ ಸಾಯ್ತೀಯ? ಸುಮ್ಮನೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖದಿಂದ ಜೀವನ ಸಾಗಿಸು. ಲೇ ಮಾದೇವಪ್ಪ, ಏನ್ ಜಾಗದಾಗ ಯಾಕೆ ಜಗಾಡ್ ಸಾಯ್ತಿ? ಸುಮ್ ನಮ್ ಗೌಡ್ ಹೇಳ್ದಂಗ ಕೇಳಿ ಜಾಗ ಕೊಟ್ಟು ಬಿಡಲಿ. ಹೆತ್ತ ತಾಯಿ ಅಂತಿರುವ ಭೂಮಿ ತಾಯಿಯನ್ನು ಮಾರಲು ನಾನೇನು ನಿಮ್ಮ ಗೌಡನ ಹಾಗೆ ನೊಂದಗೆಟ್ಟವನು ಅಲ್ಲ. ಭೂಮಿ ತಾಯಿ ನಂಬಿದ ನಮ್ಮಂತ ಬಡವರ ಉಸಿರಾಗಿರುವ ಭೂಮಿ ತಾಯಿಯನ್ನು ಮಾರಿದರೆ ಹೆತ್ತ ತಾಯಿಯಂತೆ ಮಾರುವಂತಾಗುವುದು ಗೊತ್ತು ಹೋಗಲೇ ಪರ್ಜಂತಿ. ಲೇ ಗದಿಗೇಡಿ ನನ್ನ ಮಗನೇ, ತುತ್ತನ್ನಕ್ಕೂ ಗತಿ ಇಲ್ಲದ ನೀನು ನಮ್ಮ ಗೌಡ್ರಿ ಎದುರು ಸಾಕಿನ ಮಾತನಾಡ್ತೀಯಲ್ಲ, ಎಷ್ಟು ಸಾಕು ಇದ್ದಿರಬೇಕು ನಿನಗೆ. ಲೇ ಕಾಳಿಂಗ, ಒಂದು ಮಣಿ ಎಂದಲು ತಿನ್ನುವ ನಾಯಿ ನೀನು. ಎಂದಲು ತಿನ್ನುವ ನಾಯಿಗೆ ಎಷ್ಟು ಸೊಕ್ಕಿದೆ ಅಂದ್ರೆ ಸ್ವಂತ ದುಡಿಮೆ ಮಾಡಿ ತಿನ್ನುವ ಈ ರೈತನಿಗೆ 3 ಸೊಕ್ಕು ಇದೆ ಕಾಳಿಂಗ. ಪುಣ್ಯ ಈ ನಿನ್ನ ಎದೆಗೆ ಈ ಬಂದೂಕನ್ನು ಹೊಡೆದರೆ ರಕ್ತದ ಹೋಕಳಿಯಲ್ಲಿ ವಿಲವಿಲನೆ ಒದ್ದಾಡಿ ಸಾಯ್ತೀಯ ಮಗನೇ. ಲೇ ಬಲರಾಮ, ಮಾತಿನಲ್ಲಿ ಸ್ವಲ್ಪ ನಿಗಾ ಇರಲಿ. ಮರಳಿ ಮಾತನಾಡಿದರೆ ನಿನ್ನ ಸ್ಥಿತಿ ಅದೋ ಗತಿ. ಬಡವರ ಮಾತ್ರಕ್ಕೆ ನಿನ್ನ ಸಕ್ಕಿನ ಮಾತನಾಡಿದರೆ ನಿನ್ನ ಬಾಯಲ್ಲಿರುವ ಹಲ್ಲು ಕೀಳಬೇಕಾಗುತ್ತದೆ. ಬಲಿಚೋಕೆ ಮಾದೇವಪ್ಪ, ಸುಮ್ಮ ನಮ್ ಗೌಡ್ರಿಗೆ ಒಪ್ಕೊಂಡ ಸುಮ್ಮ ಹೋಗಿ ಹೊರ ಸಹಿ ಹಾಕಿ ನಿನಗೇನ್ ಬೇಕು ಹೇಳ, ನಾ ಇಷ್ಟು ತಂದು ಕೊಡ್ತಾನ. ತಲೆ ಕರ್ಸ್ಕೋಬೇಡ. ಲೇ ಪಡಿಸಂತಿ, ರಾಜಕೀಯದಲ್ಲಿ ನಿಮ್ಮ ಸಾಹುಕಾರದ ಸಂಖ್ಯೆ ಮಾತನಾಡಿದರೆ ಬಡವನ ಸಿಟ್ಟು ದವಡೆಗೆ ಮೂಲ ಆಗುವ ಮುನ್ನ ನನ್ನನ್ನು ಬಿಟ್ಬಿಡಿ. ನನ್ನ ತೊಡೆದಿದೆ ಆದ್ರೆ ನಿಮ್ಮ ಅಂತ್ಯ ಕಾಣುವುದು ಸತ್ಯ. ಲೇ ಅಧಿಕ ಪ್ರಸಂಗಿ ಇಲ್ಲದ ವಿಚಾರ ನಿನಗೆ ಬೇಕಲೇ ಹೊಚ್ಚು ಅಂಕೆ. ನಿನಗೆ ಸರಿಸಮ ಇದ್ದ ಗಂಡಿನ ಜೊತೆ ನಿನ್ನ ಗಂಡಸ್ತಿಕೆಯನ್ನು ಮಾತನಾಡು. ಈ ಗಂಡಿಸಿನ ಜೋಡಿ ನೀನೇನಾದ್ರೂ ಮಾತನಾಡಲು ಬಂದರೆ ಯಮನ ಪದ ಸೇರುತ್ತೀಯ ಮಗನೇ. ಬಲರಾಮ, ಕೇವಲ ಒಂದು ಕುರಿಯನ್ನು ಸಾಯಿಸುವುದಕ್ಕೆ ಯಾಕೆ ನಿನ್ನ ಬಂದೂಕಿನ ಗುಂಡನ್ನು ಮಾಡಿಕೊಳ್ಳುತ್ತೀಯ? ಒಂದು ಹರಿತವಾದ ಕತ್ತಿದ್ದರೆ ಸಾಕು ಆ ಕುರಿಯ ಕತ್ತನ್ನು ನೆಲಕ್ಕುಳಿಸುವುದಕ್ಕೆ. ಗೌಡ, ಮನೆಯ ಮುಂದೆ ನಾಯಿ ಹಿಂದೇಟ್ ಹಾಕುತ್ತಿರುವಾಗ ಒಬ್ಬ ಮನುಷ್ಯನ ಕತ್ತರಿಸಲು ಅಷ್ಟೊಂದು ಧೈರ್ಯ ಉಂಟ? ನೋಡು ಸೌಕಾರ, ಈಗಲಾದ್ರೂ ಹೇಳ್ತಾ ಇದ್ದೀನಿ, ನನ್ನ ಆಸ್ತಿ ನಿಮಗೆ ಯಾವ ಕಾಲಕ್ಕೂ ಕೊಡುವುದಿಲ್ಲ. ನಿಮ್ಮ ಮೆಟ್ಟಿನಿಲ್ಲಲು ಬಂದೇ ಬರುತ್ತಾನೆ, ವೀರನಾಗಿ ಬಂದೇ ಬರುತ್ತಾನೆ. ಕಾಳಿಂಗ, ಈ ಮಗ ಬಾಳ ಮಾತಾಡತಾನೆ. ಪಟ್ಟನೆ ಕೈಕಾಲ ತಾಲೆ ಪಡೆದಂತೆ la 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 la
ಲೇ ಕಂಡಿಸ್ತಿಲ್ಲದ ಗಾಂಡುಗಳೇ, ಕೈ ಬಿಚ್ಚಿ ನೋಡಿ ನನ್ನ ಪೌರುಷ. ಕೈ ಕಟ್ಟಿ ಹೊಡೆಯಲು ಬಂದರು ನಿಮಗೆ ನಾಚಿಕೆ ಆಗ್ಬೇಕು. ಗೌಡ್ರೆ ತೆಗೆದುಕೊಳ್ಳಿ ಈ ಚಾಟಿಯನ್ನು, ತೀರಿಸ್ಕೊಳ್ಳಿ ನಿಮ್ಮ ಶೆಟ್ಟನ್ನು. ಗೌಡ್ರೆ ಏನಿದೆ ನೀವು ಮಾಡುತ್ತಿರುವ ಅನ್ಯಾಯ? ಈ ಬಡ ರೈತನ ಮೇಲೆ ಚಾಟಿ ಏಟು ಹಾಕುತ್ತಿರಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಲೇ ಮೈಲಾರಿ, ಮರ್ಯಾದೆಯಿಂದ ಮಾತನಾಡಲಿ ಮಗನೇ. ನನ್ನ ಮನೆಗೆ ಬಂದು ನ್ಯಾಯದ ಬಗ್ಗೆ ತಿಳಿ ಹೇಳಲು ನೀನು ಅವನಲ್ಲೇ ಬೇದಿ ಬೇಕಾರಿಯೇ? ಗೌಡ್ರೆ, ಮೊದಲು ಮನೆಗೆ ಬಂದವರನ್ನು ಮರ್ಯಾದೆಯಿಂದ ಮಾತನಾಡುವುದು ಕಲಿಯಿರಿ. ಅದನ್ನು ಬಿಟ್ಟು ಹೀಗೆ ಮೃಗಗಳಂತೆ ನಡೆದುಕೊಳ್ಳಬೇಡಿ. ಲೇ ಮೈಲಾರಿ, ಸರಿ ತಪ್ಪಿನ ಬಗ್ಗೆ ಮಾತನಾಡಲು ಬರಬೇಡ. ಸುಮ್ಮನೆ ನಮ್ಮ ದನಿ ಹೇಗೆ ಹೇಳುತ್ತಾನೆ ಹಾಗೆ ಕೇಳು. ಹೊರಟೋಗಿ ನಿಂತಿದ್ದರೆ ಇನ್ನ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳುತ್ತೆಯಾ ಎಚ್ಚರ. ಗೊತ್ತು ಬಲರಾಮ, ನನಗೆ ಚೆನ್ನಾಗಿ ಗೊತ್ತು. ಈ ನಮ್ಮೂರಿನ ಬಡ ರೈತರ ರಕ್ತ ಹೀರುವ ರಾಕ್ಷಸ ನೀನೆಂದು ನನಗೆ ಚೆನ್ನಾಗಿ ಗೊತ್ತು. ಈ ನಿಮ್ಮಂತ ರಾಕ್ಷಸರ ಗುಂಪನ್ನು ಸರ್ವನಾಶ ಮಾಡಲು ಬಂದಿರುವ ಬ್ರಹ್ಮ ರಾಕ್ಷಸ ಈ ಮೈಲಾರಿ ರಾಕ್ಷಸ. ಮರೆತಿರುವ ನಿಮ್ಮಂತರ ಜುಟ್ಟನ್ನು ಕೈಯಲ್ಲಿ ಹಿಡಿದುಕೊಂಡು ಎದೆಯ ಮೇಲೆ ಕಾಲಿಟ್ಟು ಮೆಟ್ಟಿ ನಿಂತು ಸ್ಮಶಾನದಲ್ಲಿ ಸುಟ್ಟು ಬಂದ ಈ ಬಲರಾಮನಿಗೆ ನಿನ್ನಂತವರ ಚಟ್ಟ ಕಟ್ಟುವುದು ಬಹಳ ಲೇ ಬಲರಾಮ, ನಮ್ಮಂತ ರೈತರ ಚಟ್ಟ ಕಟ್ಟುತ್ತೇನೆಂತು ಬಂದವರ ಕಟ್ಟಾನುಗಟ್ಟನುಗಳು ಬಿಟ್ಟು ರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕೀಯದವರು ನಮ್ಮನ್ನೇನು ಮಾಡಬಲ್ಲರು? ಲೇ ಗಂಡು ಜಾತಿಯ ಬಂಡನ ಮಗನೇ, ಈ ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣ ಹಾಕಿಬಿಟ್ಟೆನು ಮಗನೇ, ಎಚ್ಚರ. ಲೇ ತಮ್ಮ ಮೈಲಾರಿ, ನಮ್ ಗೌಡ್ ಹೇಳಿದಂಗೆ ಕೇಳಿ ಹೊಲ ಕೊಟ್ಟು ಹೋಗ್ಲಿ, ಮುಂದೆ ನಿನ್ ಜೀವನ ಉಳಿದನು. ಲೇ ಪಡಜಂತಿ, ಈ ಮನುಷ್ಯನ ಜೀವನ ಇರುವುದು 3 ದಿನದ ಸಂತೆ. ಈ ಸಂತೆ ಕಂತೆಗಳ ನಡುವೆ ಬಾಳಬೇಕಾದರೆ ನ್ಯಾಯವಾಗಿ ಬದುಕಬೇಕು. ಈ ರೀತಿ ನಿಮ್ಮ ಹಾಗೆ ಅನ್ಯಾಯದಿಂದ ಅಲ್ಲ, ಈ ಇದ್ದ ನಮ್ಮ ಭೂಮಿಯನ್ನು ನಿಮಗೆ ಕೊಟ್ಟು ನಿಮ್ಮ ಆಡಳಿತದಲ್ಲಿ ಗುಲಾಮಗಿರಿ ಮಾಡುವ ಅವಶ್ಯಕತೆ ನಮಗಿಲ್ಲ. ಪರಮೇಶಪ್ಪ, ಬಾ ಹೋಗೋಣ. ಮೈಲಾರಿ, ಒಳ್ಳೆಯ ಸಮಯಕ್ಕೆ ಬಂದ ಪಾಣ ಮಾಡ ಎರಡು ಕಾಪಾಡಿದೆ. ನಡೆ ಹೋಗೋಣ. ಲೋಕಕ್ಕೆ ಹೋಗಲು ಸಿದ್ಧರಾಗಿದ್ರಿ ಅಂದಾಗ ನಿಮ್ಮನ್ನು ನೇಣುಗಂಬಕ್ಕೆ ಹಾಕುತ್ತಿದ್ದರೆ
ಗಂಡುಗಲಿ ಬಲರಾಮನೇ ಅಲ್ಲ. ಹೋಗು ಮಗನೇ ಹೋಗು, ನಾಳೆ ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನನ್ನು ನೇಣು ಗಂಬಕ್ಕೆ ಏರಿಸದಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ಬಲರಾಮ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ MLA ಕೊಲೆ ಮಾಡುವುದಕ್ಕೆ ಬಂದಿದ್ದ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಫೋನ್ ಮಾಡಿ ಕಮಿಷನರ್ಗೆ ಹೇಳುತ್ತೇನೆ. ಓಕೆನಾ? ಆಯ್ತು ಮಾವ, ಹೋಗಿ ಬರುತ್ತೇನೆ. ಛೇ, ಏನು ಹುಡುಗರು ಏನು ಈ ಪ್ರೀತಿ ಮಾಡೋದ್ರ ಜೊತೆಗೆ ಈಗಿನ ಕಾಲದ ಹುಡುಗರು ಹುಡುಗಿಯರನ್ನ ಕಾಯಿಸದೇ ಒಂಥರ ಥ್ರಿಲ್ ಆಗಿಬಿಟ್ಟಿದೆ. ಮೈಲಾರಿ ಎಲ್ಲಿದ್ಯಾ? ಬೇಗ ಬಾರ್ಯ ನೀ ಹಾರಿ, ನಾ ಕಾಯುತ್ತಿರುವೆ ನಿನ್ನ ದಾರಿ. ಹಲೋ ಗೀತಾ, ಏನು ಬಂದು ತುಂಬ ಹೊತ್ತಾಯ್ತಾ? ನಾನೇ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಐ ಆಮ್ ಸಾರಿ. ಛೀ ಹೋಗ್ಯಪ್ಪ, ಅದೇ ಹೇಳ ಡೈಲಾಗ್. ಲೇಟಾಗಿ ಬರೋದು ಸಾರಿ ಚಿನ್ನ ಲೇಟ್ ಆಯ್ತು ಅಂತ ಹೇಳೋದು. ನಾನು ನಿಮ್ಮ ಜೊತೆ ಮಾತಾಡಲ್ಲ. ಯಾಕೆ ಗೀತಾ, ನನ್ನ ಮೇಲೆ ಕೋಪನ? ಗೀತಾ, ನೀನು ಕೋಪ ಮಾಡಿಕೊಂಡಾಗ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಆ ಸೌಂದರ್ಯ ಹುಟ್ಟಿದ್ದೆ ಹೆಣ್ಣಿನಿಂದಂತ ಎಲ್ಲೋ ಓದಿದ ಹಳೆಯ ನೆನಪು, ಅದು ಈಗ ನಿಜವೊಂದು ಅರ್ಥವಾಗುತ್ತಿದೆ. ನೋಡಿ, ಈ ನಿಸರ್ಗದಲ್ಲಿ ಹುಟ್ಟಿ ಬಂದ ಬಳ್ಳಿಗೆ ಮರಿಬೇಗ ಹಸಿರು, ಅದರಂತೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಇರುತ್ತದೆ. ನೀವೇ ನನಗೆ ಆಸರಾಗಿರುವಾಗ ನೀವೇ ಈ ರೀತಿ ಬೇಸರವಾಗಿ ಲೇಟಾಗಿ ಬಂದರೆ ನನ್ನ ಗತಿ ಹೇಗೆ? ಬೇಸರ ಬೇಕೆ ಗೀತಾ? ಈ ಜನ್ಮದಲ್ಲಿ ನಾನು ಮದುವೆಯಾದಂತಾದರೆ ಅದು ನಿನ್ನೆ ಎಂದು ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ನೂರಾರು ಜನ್ಮದ ಗೆಳತಿ, ಸೀನೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ಹಿಡಿಸಿದವು ನನ್ನ ಚೆಲವು, ಅಂತರಂಗ ತೋರಿಕೊಂಡ ಮಾತು ಚೆಲವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ಹೃದಯವೋ ಎಲ್ರಿಗೂ ಸುಂದರ, ಅನುರಾಗ ಕಲ್ಪಿತ ಹೃದಯಗಳ ಸಂಭ್ರಮ, ಅನುಗಾಲ ಹೀಗೆಯೇ ನಾ ಸಂಭ್ರಮ ಸಂಭ್ರಮ ಸಂಭ್ರಮ. ನನ್ನ ಚೆಲುವು ಅಂತರಂಗ ತೋರಿಕೊಂಡ ಮಾತು ಚೆಲುವು, ನೀನು ಚೆಲುವು ನನ್ನ ಚೆಲುವು ಅಂತರಂಗ ತೋರಿಕೊಂಡ ಮಾತು ಚೆಲುವು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ.
ಮಧುರವೇ ಸಂಭ್ರಮ ಅನುಗಾಲ ಹೀಗೆ ನಾ ಸಂಭ್ರಮ 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 ಅಂತರಂಗ ತುಂಬಿಕೊಂಡ ಮತ ನೂರಾರು ಜನ್ಮದ ಗೆಳತಿ ಯಾಕೆ ಮೈಲರಿ, ನನ್ನ ಪ್ರೀತಿಯ ಮೇಲೆ ನಿಮಗೆ ಅನುಮಾನವೇ? ಹಾಗೇನಿಲ್ಲ ಗೀತಾ. ಹಾಗಾದ್ರೆ ಹೇಳಿ, ಅಲ್ಲಿ ಹರಿತಿರುವ ಜಲಪಾತದಿಂದ ಧುಮುಕಬೇಕೆ, ಇಲ್ಲ ಆ ಬೆಟ್ಟದಿಂದ ಹಾರಬೇಕೆ? ಹೇಳು ಮೈಲರಿ, ನಾನು ಏನು ಮಾಡ್ಬೇಕಂತ? ಬೇಡ ಗೀತಾ, ಬೇಡ. ಅಂತ ದೊಡ್ಡ ಸಾಹಸ ಏನು ಬೇಡ. ಹಾಗೂ ಅಲ್ಲಿ ಕಾಣುತ್ತಿದೆಯಲ್ಲ, ಬಿಳಿಗ್ಯಾರ ಮನೆ ಮುಂದೆ ಬಾದಾಮಿ ಗಿಡ ಐತಲ್ಲ, ಅದರ ಕೆಳಗಡೆ ಒಂದು ಹೂವಿನ ಗಿಡ ಇದೆ. ಅಲ್ಲಿಂದ ಹೋಗಿ ಒಂದು ಗುಲಾಬಿ ಹೂವನ್ನು ತಂದು ನನ್ನ ಕೈಗೆ ಕೊಡಬೇಕು. ಇದು ನಿನ್ನಿಂದ ಸಾಧ್ಯನಾ? ಅಷ್ಟೇ ತಾನೇ, ಈಗಲೇ ಹೋಗಿ ನಾನು ತೆಗೆದುಕೊಂಡು ಬರ್ತೇನೆ. ಮೈಲಾರಿ, ನಿನ್ನನ್ನು ಎಲ್ಲಿ ಅಂತ ಹುಡುಕಬೇಕು? ನಿನ್ನ ಮೇಲೆ ವಾರೆಂಟ್ ಅರೆಸ್ಟ್ ಆಗಿದೆ. ಪಿಸಿ ಅರೆಸ್ಟ್. ಆಫೀಸರ್, ಒಂದು ನಿಮಿಷ. ನನ್ನನ್ನು ಏಕೆ ಅರೆಸ್ಟ್ ಮಾಡುತ್ತಿರುವಿರಿ ಎಂದು ಹೇಳಬಹುದೇ? ಅದನ್ನು ಇಲ್ಲೇನು ಹೇಳುವಂತಿಲ್ಲ, ಅದನ್ನು ಸ್ಟೇಷನಲ್ಲಿ ಮಾತಾಡೋದು. ಅರೆಸ್ಟ್ ಪಿಸಿ. ಒಂದು ನಿಮಿಷ. ಅಯ್ಯೋ, ಓಹೋ, ಎಷ್ಟೊಂದು ಕೋಲ್ಡ್ ಆಗಿದೆ ಈ ಪ್ಲೇಸ್. ಇಂಥ ತಂಪಾದ ವಾತಾವರಣದಲ್ಲಿ ಒಂದು ಇಂಪಾಗಿ ಹಾಡಲು ಒಂದು ಪ್ರೇಯಸ್ ಇದ್ರೆ ಸ್ವರ್ಗ ಕಣೆ ಏನೇ ಹಾಕ್ಬೋದಿತ್ತು. ಆದರೆ ಏನು ನೋಡ್ದು, ನನ್ನ ಹಣೆ ಬರದಲ್ಲಿ ಅದು ಇಲ್ಲ ಅಂತ ಕಾಣತ್ತೆ. ಓಹೋ, ಈತ ಕಡೆಗೆ ಒಂದು ಹೆಣ್ಣು ಬರ್ತಾಳೆ ಅಂತ ಕಾಣುತ್ತೆ. ಬಹುಶಃ ದೇವರಿಗೆ ನನ್ನ ಕೂಗು ಕೇಳಿ ದೇವರು ಕಳಿಸಿರಬಹುದಾ? I love you. ಮೈಲಾರಿ, ನೋಡು, ನೀನು ಹೇಳಿದಾಗಿ ನಾನು ಗುಲಾಬಿಯನ್ನು ಕಿತ್ತುಕೊಂಡು ಬಂದಿರು. ಬಾ ಮೈಲಾರಿ, ಹತ್ತಿರ ಬಾ. ಏಕೆ ನನ್ನಿಂದ ದೂರ ನಿಂತಿರುವೆ? ಬಾ, ಸ್ವಲ್ಪ ನನ್ನ ತಬ್ಬಿಕೊ. ಯಾಕೆ ಮೈಲಾರಿ, ಏನು ಮಾತಾಡ್ತಾ ಇಲ್ಲ ನೀನು? ಮೈಲಾರಿ, ನಾವಿಬ್ರು ತಪ್ಪು ಮಾಡಿದಂತ ಅನಿಸ್ತಾ ಇಲ್ವಾ? ಮೈಲಾರಿ, ಮಾತಾಡು ಮೈಲಾರಿ. ಯಾರೋ ಪಾಪಿ, ಇಲ್ಲಿವರೆಗೆ ನಾನು ನಿನ್ನ ಜೊತೆನೇ ಇದ್ದ. ಅಯ್ಯೋ ದೇವರೇ, ಇಲ್ಲ, ನಾನು ಬದುಕಬಾರ್ದು. ಯಾರು ನೀವು? ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ಹೀಗೆ ಮಾಡಲಿಲ್ಲ. ಏನೋ ನಿನ್ನ ನಡುಮದಲ್ಲಿ ಒಂದು ಕನಸು ನಡೆದು ಹೋಯ್ತು. ಕ್ಷಮಿಸಿಬಿಡು.
ಮುಚ್ಚ ಬಾಯಿನ ಪಾಪಿ. ಎಷ್ಟು ದಿವಸದಿಂದ ಕಾದು ಕೂತಿದ್ದೀನಿ ನನ್ನ ಜೀವನ ಹಾಳು ಮಾಡಲು. ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯಲೇಬೇಕು. ನೋವಿನಲ್ಲಿ ದುಡುಕಿ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡ. ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಬಾಯಿ ಮುಚ್ಚೋ ಗೋಮುಖ ವ್ಯಾಘ್ರ. 20 ವರ್ಷದಿಂದ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಲೋ ನೀಚ. ನಾನಲ್ಲವೋ ಆ ದೇವರು ಕೂಡ ನಿನ್ನ ಕ್ಷಮಿಸುವುದಿಲ್ಲ. ಛೇ, ಪ್ರೀತಿ ಹುಚ್ಚಾಟದಲ್ಲಿ ವಿಷ ಸರ್ಪ ಕಚ್ಚಿದಂತಾಯ್ತು ನನ್ನ ಬಾಳು. ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯಿಲ್ಲ. ಗೀತಾ, ಇಲ್ಲಮ್ಮ, ನೀನೇಕೆ ಸಾಯ್ಬೇಕಮ್ಮ? ಯಾರು ನೀನು? ಹೌದು, ಕತ್ತಲಲ್ಲಿ ಸೋಜಿಗೆ ದಾರ ಪೊಣಸಂಗಾಯ್ತು ನನ್ನ ಜೀವನ. ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯಲೇಬೇಕು. ನಿಲ್ಲಮ್ಮ. ಯಾಕಮ್ಮ, ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ನೀನು ಸಾಯೋ ಮಾತಾಕಮ್ಮ? ಏನಾಗಿದೆ ಹೇಳಮ್ಮ, ಹೇಳು. ಅಕ್ಕ, ಒಂದು ಹೆಣ್ಣಿನ ಜೀವನದಲ್ಲಿ ಏನಾಗಬಾರ್ದಾಗಿತ್ತು ನನ್ನ ಜೀವನದಲ್ಲಿ ಅದೇ ಆಗೋಯ್ತು. ಇಲ್ಲ, ನನ್ನ ಬದುಕಬಾರ್ದಕ್ಕ, ನಾನು ಸಾಯಲೇಬೇಕು. ಅಯ್ಯೋ, ಏನಾಯ್ತಂತ ಹೇಳಮ್ಮ. ನೀನು ನನ್ನ ತಂಗಿ ಇದ್ದ ಹಾಗೆ ನೋಡು, ಧೈರ್ಯವಾಗಿ ಅದೇನಾಗಿದೆ ಅಂತ ಹೇಳಮ್ಮ. ಅಮ್ಮ, ಏನಾಯ್ತು ಹೇಳಮ್ಮ, ಏನಾಯ್ತು ಹೇಳು. ಅಕ್ಕ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟ ಈ ಪಾಪಿ. ಸುಳ್ಳು. ಏನು? ನನ್ನ ತಮ್ಮ ನಿನ್ನ ಸೀರೆ ಹಾಳು ಮಾಡಿದನು? ಸುಳ್ಳು, ಸುಳ್ಳು, ಸುಳ್ಳು. ಸಂಗಮೇಶ, ಇವಳು ಹೇಳುತ್ತಿರೋ ಮಾತು ಸತ್ಯವೇನು? ಸಂಗಮೇಶ, ಹೇಳಪ್ಪ, ಈ ಹೆಣ್ಣಿನ ಶೀಲ ಹಾಳು ಮಾಡಿದ್ದು ನಿಜವೇನು? ಹೇಳು ಸಂಗಮೇಶ, ಹೇಳು. ಅಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾನಕ್ಕ? ನನ್ನ ಶೀಲವನ್ನು ಹಾಳು ಮಾಡಿದ್ದು ಈ ಪಾಪಿ. ಹೇಳು ರಾಕ್ಷಸ, ಹೇಳು. ನೀನು ಮಾಡಿರುವ ಕೆಟ್ಟ ಕೆಲಸವನ್ನು ಇವರ ಮುಂದೆ ಹೇಳು. ಅವನೇನು ಹೇಳ್ತಾನೆ ಜಾನಕಿ? ಸುಳ್ಳು. ಆ ಹೆಣ್ಣಿನ ಮುಖ ನೋಡು, ಅಂದವಾದ ಹೆಣ್ಣಿನ ಮುಖವನ್ನು ನೋಡು. ಮಾನವಂತರ ಮನದಲ್ಲಿ ಹುಟ್ಟಿದ ಮಾನವಂತರ ಮಗನಾಗಿರಬೇಕೆಂದು ಆಸೆ ಪಟ್ಟವನು ನಾನು. ನೀನು ಚಿಕ್ಕವನಿದ್ದಾಗ ಕಾಲಿನ ನಡೆದರೆ ಕಾಲಿಗೆ ಹೊಲಸೊತ್ತೆ ಹೆಗಲನ್ನು ಹೊತ್ತುಕೊಂಡು ನಡೆದವು ನಾನು. ಅಂತವರ ಮನದಲ್ಲಿ ಹುಟ್ಟಿದ ನೀನು ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದೀಯಾ? ಚಾಂಡಾಲ, ಏನಾಗಿತ್ತು ಹೇಸಿ ಜನ್ಮಕ್ಕೆ? ಜಾನಕಿ, ಅವನೇನು ಹೇಳ್ತಾನೆ ನೋಡು. ಅಲ್ಲಿ ಕಾಣುವ ದೇವ ಮೇಲೆ ತಾಳಿನ ತೆಗೆದುಕೊಂಡು ಬಾ, ಹೋಗು. ಹೇಳು ಸಂಗಮೇಶ, ಹೇಳು. ಈ ಹೆಣ್ಣಿನ ಶೀಲ ಹಾಳು ಮಾಡಿದ್ದು ನಿಜವೇನು? ಹೇಳು ಸಂಗಮೇಶ, ಹೇಳು. ಅದ್ಕೆ ಅದು ಇವಳನ್ನ ಹಾಳು ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಅಲ್ಲ. ಅದು ಅದಕ್ಕೆ ಮಾತು. ಮಾನವಂತರ ಮನದಲ್ಲಿ ಹುಟ್ಟಿದ ಮುತ್ತು ಎಂದು ತಿಳಿದಿದ್ದೆ. ಅಂದು ಮುತ್ತು ಹೊಡೆದು ರಾಕ್ಷಸ ಆಗಿ ಹೋಯಿತು. ಅಯ್ಯೋ, ನೀನು ವಿದ್ಯಾವಂತ ಬುದ್ಧಿವಂತ ತಿಳಿದಿದ್ದೆ. ಆದ್ರೆ ನೀನು ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿಬಿಟ್ಟ ರಾಕ್ಷಸ. ನೀನು ಬದುಕಬಾರದು ಸಂಗಮೇಶ. ಅಯ್ಯೋ ಬಿಡ್ರಿ, ನೀವು ಹೊಡೆದ್ರಿ ಹಾಳಾಗಿರುವ ಇವಳ ಶೀಲ ಬರುವುದೇ. ಬಿಡ್ರಿ, ಬಿಡ್ರಿ, ಬಿಡ್ರಿ. ಅಕ್ಕ, ಏನ್ ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ನನ್ನ ಮಾತನ್ನು ಕೇಳಿ. ಏನಂತ ಕೇಳಿದಮ್ಮ? ನಾನು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೇನೆ. ಗುರು ಶಾಂತನದ ಮಠದಲ್ಲಿರ್ತೋ ಆದಿಶಕ್ತಿಯ ಮೇಲೆ ತಾಳಿ ಇದೆ. ಆ ತಾಳಿಯನ್ನು ತೆಗೆದುಕೊಂಡು ಬಾ. ಹಳಸಿದ ಅಣ್ಣ
ಬಳಸಿದ ನಾಯಿಗೆ ಹಾಕಬೇಕು. ಆದರೆ ಒಂದು ಹೆಣ್ಣಿನ ಶೀಲ ಜಾರಿದ ಮಡಿಕೆಯು ಎಂದೂ ಪವಿತ್ರವಾಗುವುದಿಲ್ಲ. ಆ ಪ್ರೀತಿಯಿಂದ ಬೆಳೆಸಿದ ಮಡಿಕೆಗೆ ಈ ನಾಯಿಯಿಂದ ತಾಳಿ ಕಟ್ಟಿಸಬೇಕು. ಹಾಗೂ ಜಾನಕಿ, ಸಂಗಮೇಶ, ಯಾಕಪ್ಪ ನಿಮ್ಮಣ್ಣ ಬದುಕಿರೋದು ನಿನಗೆ ಇಷ್ಟ ಇಲ್ವೇನು? ಯಾಕೋ ಸಂಗಮೇಶ, ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಿಯಲ್ಲ, ನಾಚಿಕೆ ಬರ್ಲಿಲ್ವೇ ನಿನ್ನ ಹೇಸಿ ಜನ್ಮಕ್ಕೆ? ಜಾನಕಿ, ಹೊಲಸು ತಿನ್ನುವ ಹಂದಿಗೆ ಏನು ಗೊತ್ತು? ಆದರೆ ಹೊಲಸು ತಿನ್ನುವ ಹಂದಿಗೆ ಗೊತ್ತಿರುವುದು ಹೊಲಸು ತಿನ್ನುವುದನ್ನು ಮಾತ್ರ. ಜಾನಕಿ, ನೀನು ತಿಳಿದಿದೆಯಲ್ಲ, ನನ್ನ ಮೈದುನರು ಅಷ್ಟೊಂದು ಶೀಲವಂತರು, ಪುರುಷವಂತರೆಂದು. ಈಗ ನಂಬ್ತೀಯಾ? ಇಲ್ಲ ಜಾನಕಿ, ಇಲ್ಲ. ಹೋಗು ಜಾನಕಿ, ಬೇಗನೆ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತು ರೀ. ಅಕ್ಕ, ಏನ್ ಮಾಡ್ತಾ ಇದ್ರ ನೀವು? ಅದು ಸ್ವಲ್ಪ ನನ್ನ ಮಾತನಾದ್ರೂ ಕೇಳಿ. ಇಲ್ಲಮ್ಮ. ಏ ಸಂಗಮೇಶ, ತೆಗೆದುಕೊತ್ತ ತಾಳಿ. ಅಣ್ಣ, ತಿರುಗ ಮಾತನಾಡಿದರೆ ಕಟ್ಟು, ತಾಳಿ ಕಟ್ಟು. ಸಂಗಮೇಶ, ಏನ್ ನೋಡ್ತಾ ಇದ್ಯಾ? ಕಟ್ಟಪ್ಪ, ತಾಳಿಯನ್ನು ಕಟ್ಟು. ಆಯ್ತಣ್ಣ, ನಿನ್ನ ಆಜ್ಞೆ ಅಂತ ಇವಳ ನನ್ನ ಸತಿಯಾಗಿ ಸ್ವೀಕಾರ ಮಾಡ್ತೀನಿ. ಅಮ್ಮ ಗೀತಾ, ಇದರಲ್ಲಿ ನಾನೇನು ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸ್ಬಿಡಮ್ಮ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ದಾರೆ. ನಮ್ಮ ಮನೆಗೆ ಬಾ ಜಾನಕಿ, ಇವಳನ್ನು ಕರೆದುಕೊಂಡು ಬಾ. ಅಮ್ಮ ಗೀತಾ, ಸಂಗಮೇಶ, ಬನ್ನಿ, ಇಬ್ರು ಸೇರಿ ಮನೆಗೆ ಹೋಗೋಣ. ಬನ್ನಿ.
ಅಲ್ರಿ ಈ ಕಡೆ ಆ ಮಗಗೂ ಹೂ ಅನ್ನೋಳ ಈ ಕಡೆ ನನಗೂ ಹೂ ಅನ್ನೋಳ ಏನು ಮಾಡ್ಬೇಕು ಹನುಮಾಪುಣಗೆ ಹೋಗಿ ಬೀಳಿ ಇಲ್ಲ ನೆಟ್ಟ ಕಾರ್ಗಬ್ ಸದಾಸಂ ಗುಡಿಯಾಗ ಬೀಳು ಒಂದು ತೇಲ್ ಆಗ್ಬಿಟ್ಟೈತ್ರಿ ನನಗೆ ಚನ್ನವ ಎಲ್ಲ ರಾಧಿಯ ನನ್ನ ರಾಣಿ ಹಂಗ ರಾಧಿಯ ನನ್ನ ರಾಣಿ ಸಾಯಂಕಾಲ ಬಂದ ಬರತೀತೆ ಆಟಾದ ಆಜಾದ ಇರತೀತೆ ಮಾರಿ ನಡುವಂಗ ಆಗೈತಿ ಪ್ರೀತಿ ಬಿಡುವಂಗ ಆಗೈತಿ ಮತ್ತು ಹೇಳದಿ ಎಲ್ಲ ರಾಧಿಯ ನನ್ನ ರಾಣಿ ಹಂಗ ರಾಧಿಯ ನನ್ನ ರಾಣಿ ಏನ ಬಸ್ ದರ ಒಟ ಒಟ ಅನ್ನತ್ತಲ್ಲ ಯಾಕ ಯಾವ್ದು ಒಳ ಸಿಗವಲ್ದೇನ ಯಾರು ಇಲ್ಲ ನೀ ಬಂದಿಲ್ಲ ನಿಂದ ಕೆತ್ತ ನೋಡೀಗ ಯಾಕ ಹೆಂಗೈತ್ ಮೈಗೆಲ್ಲ ಹಂಗ ಎತ್ತಿ ಬಳ್ಳಿ ಒಂದು ತರ ಬೋಸಗ್ ಬೋಸಗ್ ಹಾವು ಮಾಡಕತ್ತದ ಹಂಗ ಮೈಯಲ್ಲಿ ಹಿಟ್ಟಿನ ಆದಂಗ ಆದಿದ್ನೆ ಅಂದ್ರೆ ಬೆವರೆಲ್ಲ ಉದುರು ಬಂದಿತ್ತು